ನಾವು ಕಾರ್ಯಕ್ರಮದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೌಲನು ತರುತ್ತಿರುವಂಥ ಸಂಗತಿ, ನಾವು ಪಾಪದ ದುರಾವಸ್ಥೆ ಏನಾಗಿತ್ತು, ಪಾಪದ ಭಯಂಕರ ನಮ್ಮ ಪಾಸ್ಟ್ ಲೈಫ್, ಹಿಂದಿನ ಜೀವಿತದಲ್ಲಿ ನಾವು ಎಂಥ ಒಂದು ಭಯಂಕರವಾದ ಪಾಪದಲ್ಲಿ ಮುಳುಗಿ ಹೋದಂಥವ್ರು, ಸೈತಾನನ ದುರಿಚ್ಛೆಗಳಿಗೆ ಬಂಧನದಲ್ಲಿ ಸಿಕ್ಕಿಕೊಂಡಂಥವರು, ಶರೀರದ ಆಚೆಗಳಿಗೆ ಇಚ್ಛೆಗಳಿಗೆ ಒಳಪಟ್ಟಂಥವರು, ದೇವರ ಕೋಪಕ್ಕೆ ಗುರಿಯಾದಂಥ ಒಂದು ಸ್ಥಿತಿ ನಮ್ಮದಾಗಿತ್ತು ಎಂಬುದಾಗಿ ನೋಡ್ತೇವೆ. ಪೌಲನನ್ನು ಸ್ಪಷ್ಟವಾದ ರೀತಿಯಲ್ಲಿ ಎಂಥ ದುರಾವಸ್ಥೆಯಲ್ಲಿ ಇದ್ದೆವು ಎಂಬುದನ್ನು ಹೇಳಿದ ನಂತರ ಈ ತಿರುಗಿ 4ನೇ ವಾಕ್ಯಕ್ಕೆ ಬರಬೇಕಾದ್ರೆ ಅಲ್ಲಿ ಮಾತು ಹೇಳಲ್ಪಟ್ಟಿದೆ. ಆದರೆ ಇದು ಭಾಳ ಪ್ರಾಮುಖ್ಯವಾದ ಸಂಗತಿ. ನಾವು ಇಂಥ ಒಂದು ದುರಾವಸ್ಥೆ, ದೇವರ ಕೋಪಕ್ಕೆ ಗುರಿಯಾಗಿ ನಾವು ನಾಶನಕ್ಕೆ ಹೋಗಬೇಕಾದಂಥವ್ರು ನಾವು, ಇದು ನಮ್ಮ ಸ್ಥಿತಿಯಾಗಿತ್ತು. ಇಟ್ ವಾಸ್ ಅವರ್ ಸ್ಟೇಟಸ್. ಆದರೆ ಏನಂತ ಹೇಳಿದ್ರೆ ಮುಂದಿನ ವಾಕ್ಯ ಭಾಳ, ಅಂದರೆ ಮುಂದಿನ ವಾಕ್ಯಕ್ಕೆ ಹೆಚ್ಚು ನಾವು ಗಮನ ಕೊಡಬೇಕೆನ್ನುವಂಥದ್ದು. ಆದರೆ ಏನಂತೆ ನಾವು ಓದಿದಂಥ ಈ ಭಾಗದಲ್ಲಿ, ಆದರೆ ಕರುಣಾನಿಧಿಯಾಗಿರುವ ದೇವರು, ಇಲ್ಲಿ ದೇವರಿಗೂ ಹೇಳಿರುವಂಥ ಸಂಗತಿ ಎಂಥ ನಮ್ಮ ದೇವರು, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಏನಂದರೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಡನೆ ಬದುಕಿಸಿದರು. ಎಂಥ ಒಂದು ಶ್ರೇಷ್ಠವಾದಂಥ ಮಾತು. ಈ ವಾಕ್ಯಗಳನ್ನು ಓದುವಾಗ ಕೇಳಿಸಿಕೊಳ್ಳುವಂಥ ನಿಮ್ಮ ಜೀವಿತದಲ್ಲಿ ಆ ಮಾತುಗಳು ಏನಂದರೆ ಸಂಪೂರ್ಣವಾಗಿ ನಮ್ಮ ಹೃದಯವನ್ನು ಕರಗಿಸಿ, ದೇವರು ಎಂಥ ಕರುಣೆಯುಳ್ಳ ದೇವರು, ನನ್ನ ದೇವರು ಎಂಬುದನ್ನು ಕಂಡುಕೊಳ್ಳೋಕೆ ಸಾಧ್ಯತೆ ಉಂಟಾಗಿದೆಯೋ ಪ್ರಿಯರು? ನಿಮ್ಮ ಜೀವಿತ ಅನುಭವದಲ್ಲಿ ಬಂದಿದೆಯೋ? ನನ್ನ ಜೀವಿತ ಅದನ್ನು ಎಷ್ಟೋ ರೀತಿ ಅನುಭವಿಸಿದ್ದೇನೆ. ಈ ವಾಕ್ಯಗಳನ್ನು ಧ್ಯಾನಿಸುವಾಗ, ದೇವರೇ ಕರುಣಾನಿಧಿಯಾಗಿರುವ ದೇವರೇ, ನಾನು ಎಂಥ ದುರಾವಸ್ಥೆಯಿಂದ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದೀಯಲ್ಲ, ನಿನ್ನ ಪ್ರೀತಿ ಎಷ್ಟು ನನ್ನ ಜೀವಿತ ತೋರಿಸಿದ್ದಿ, ಇಂಥ ಪಾಪಿಯಾದ ನನ್ನನ್ನು ಪ್ರೀತಿಸಿದ್ದಿ, ಕರುಣಿಸಿದ್ದೀಯಲ್ಲಪ್ಪ ಎಂಬುದಾಗಿ ನಾನು ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಿ ಆರಾಧಿಸಿದ್ದೇನೆ. ದೇವರ ಕೃಪೆಯನ್ನು ನೆನೆಸುವಾಗ ಎಷ್ಟು ವಿಶೇಷವಾದ್ದು. ಇದು ನಿನ್ನ ಜೀವಿತದ ಅನುಭವ ಆಗಿದೆಯಾ ಪ್ರಿಯರೇ? ನಾವು ಇದನ್ನು ವಾಕ್ಯವನ್ನು ಓದಬೇಕಾದ್ರೆ ಇಲ್ಲಿ ಪ್ರತ್ಯೇಕವಾಗಿ ನಾವು ಇಲ್ಲಿ 3 ಸಂಗತಿಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಈ ವಾಕ್ಯದ ಭಾಗದಲ್ಲಿ ಪೌಲನು 3 ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಮೊದಲನೇದಾಗಿರುವ ಸತ್ಯ ಏನಂತ ಹೇಳಿದ್ರೆ, ಕರುಣಾನಿಧಿಯಾಗಿರುವ ದೇವರು, ಗಾಡ್ ಹೂ ಇಸ್ ರಿಚ್ ಇನ್ ಮರ್ಸಿ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟನು ಎಂಬುದಾಗಿ, ಬಿಕಾಸ್ ಆಫ್ ಹಿಸ್ ಗ್ರೇಟ್ ಲವ್ with which he loved us, he loved me. ಎಂಥ ಪ್ರೀತಿ ಕರ್ತನ ಮೇಲೆ ತೋರಿಸಿದ್ದಾನೆ. ಮೂರನೇದಾಗಿ ನೋಡುವಾಗ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು, ಅಂದರೆ ನನ್ನನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಎಂಥ ಒಂದು ವಿಶೇಷವಾದ ಸಂಗತಿ. ಈವನ್ ವೆನ್ ವಿ ವೇರ್ ಡೆಡ್ ಇನ್ ಟ್ರೆಸ್ಪಾಸಸ್ ಮೇಡ್ ಅಸ್ ಅಲೈವ್ ಟುಗೆದರ್ ವಿತ್ ಕ್ರೈಸ್ಟ್. ದೇವರಿಗೆ ಎಷ್ಟು ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ ಪ್ರಿಯರು. ಈ ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ, ದೇವರು ನನ್ನ ಮೇಲೆ ಎಂಥ ಕರುಣೆ, ಕೃಪೆಯನ್ನು, ಪ್ರೀತಿಯನ್ನು ತೋರಿಸಿದ್ದಾನೆ, ನನ್ನನ್ನು ಜೀವಿಸುವ ಯೇಸು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಇದನ್ನು ಆಲೋಚಿಸಬೇಕಾದರೆ ದೇವರ ಆತ್ಮ ನಮ್ಮನ್ನು ಏನಂತ ಹೇಳಿದ್ರೆ ಸತ್ಯಗಳಿಗೆ ಒಳಪಡಿಸುವಾಗ ಹೆಚ್ಚಿನ ಸತ್ಯಗಳನ್ನು ಕಾಣುವ ಸಾಧ್ಯತೆ ಉಂಟು. ಅಲ್ಲಿರುವಂಥ ಸತ್ಯ ನೋಡ್ರಿ, ಮೊದಲನೇದಾಗಿ ಕರುಣಾನಿಧಿಯಾಗಿರುವ ದೇವರು, ಗಾಡ್ ಹೂ ಈಸ್ ರಿಚ್ ಇನ್ ಮರ್ಸಿ. ಅಲ್ಲಿ ಇರುವಂಥ ಸಂಗತಿ ಏನಂದರೆ, ನಮ್ಮ ದೇವರು ಎಂಥವನಾಗಿದ್ದಾನೆ, ಯಾರಾಗಿದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಯಾವುದಕ್ಕೆ ಯೋಗ್ಯರ ಇರಲಿಲ್ಲ ಪ್ರಿಯರೇ. ನಮ್ಮ ಅಯೋಗ್ಯತೆ, ನಮ್ಮ ದುರಾವಸ್ಥೆ, ನಾವು ಎಂಥ ದುರಾವಸ್ಥೆಯಲ್ಲಿದ್ದಂಥ ನಮಗೆ ನಾವು ದೇವರ ದಂಡನೆಗೆ ನರಕ ಪಾತ್ರರಾಗಿದ್ದಂಥವರು, ದೇವರ ಜ್ಞಾನ ತಿಳುವಳಿಕೆ ಇಲ್ಲದಂಥವರು, ಅವಿವೇಕಿಗಳಾಗಿದ್ದಂಥವರು, ಅಂದರೆ ಇಂಥ ಸ್ಥಿತಿಯಲ್ಲಿದ್ದಂಥ ನಮಗೆ ದೇವರು ತೋರಿಸಿರುವಂಥ ಕರುಣೆ, ಇದು ನಮ್ಮ ಜ್ಞಾನಕ್ಕೆ ಅದೇನೆಂದರೆ ಮೀಲಾದ್ದು ಎಂಬುದಾಗಿ ನಾನು ನೋಡ್ತೇನೆ. ಇದನ್ನು ದೇವರು ಕರುಣಿಸುವಂಥ ದೇವರಾಗಿದ್ದಾನೆ. ದೇವರ ಕರುಣೆ ಎಷ್ಟು ವಿಶೇಷವಾದ್ದು ಎಂಬುದನ್ನು ಅನುಭವಿಸಬೇಕಾದರೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿ ನೋಡಬೇಕು. ಅದನ್ನು ಅನೇಕ ಆಲೋಚನೆ ಮಾಡಬೇಕಾದ್ರೆ ನಾವು ನಿನವೆ ಪಟ್ಟಣದ ವಿಷಯವಾಗಿ ಆಲೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಯೋನನ ಪುಸ್ತಕದಲ್ಲಿ ನೋಡಬೇಕಾದ್ರೆ 4ನೇ ಅಧ್ಯಾಯದಲ್ಲಿ ಅದು ಪ್ರತ್ಯೇಕ ನೋಡುವಾಗ ದೇವರು ಯೋನನಿಗೆ ಹೇಳಿದ್ದು, ನೀನು ಎದ್ದು ಏನಂತೆ ನಿನವೆ ಪಟ್ಟಣಕ್ಕೆ ಹೋಗಿ 40 ದಿವಸಗಳಿಗೆ ಸಂಪೂರ್ಣವಾಗಿ ಈ ನಾಶವಾಗ್ತದೆ ಎಂಬುದನ್ನು ಸಾರು ಎಂಬುದಾಗಿ ಹೇಳಿದ್ದು. ಆದರೆ ಅವನು ಹೋಗಲಿಲ್ಲ.
ಎಲ್ಲಿಗೆ ಹೋದ? ತಾರ್ಷೀಷ್ಗೆ ಹೋದ, ಅಡುಗೆ ಹೋದ. ದೇವರು ಹೇಳಿದ್ದು ನಿನವೆ ಪಟ್ಟಣ, ಯಾಕೆಂದರೆ ದೇವರು ಅದನ್ನು ಖಂಡಿಸು, ಗದರಿಸು ಎಂಬ ಹೇಳಿದಂಥ ಸಂಗತಿ, ಎಚ್ಚರಿಸು ಎಂಬುದಾಗಿ ಹೇಳಿದಂಥ ಸಂಗತಿ. ಆದರೆ ದೇವರು ತಿರುಗಿ ಸೆಕೆಂಡ್ ಚಾನ್ಸ್ ನಾವು ನೋಡ್ತೇವೆ. ನನಗೆ ಸಮಯ ಹೆಚ್ಚು ಹೇಳಿಲ್ಲ, ಅಲ್ಲಿ ಅದು ಓದುವಾಗ ಅಲ್ಲಿ ಗೊತ್ತಾಗ್ತದೆ. ನಾವು ಯೋನನ ಒಂದು ಇದರಲ್ಲಿ ಪ್ರತ್ಯೇಕವಾಗಿ ನಾನು ಅದನ್ನು ಆಲೋಚಿಸಬೇಕಾದ್ರೆ ಅಲ್ಲಿರುವಂಥ ಸಂಗತಿ ಏನಂತ ಹೇಳಿದ್ರೆ, ಅಲ್ಲಿ ಇರುವಂಥ ಸಂಗತಿಯನ್ನು ನಾನು ಆಲೋಚನೆ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 4ನೇ ಅಧ್ಯಾಯದಲ್ಲಿ ಮಾತು ದೇವರು ಹೇಳಿದಂಥ ಯೋನಿಗೆ ಹೇಳಬೇಕಾದ ಸಂಗತಿಯನ್ನು ದೇವರು ಹೇಳಿದಂಥ ಮಾತುಗಳಲ್ಲಿ ಇರುವಂಥ ಸಂಗತಿ ಆತ ಹೋಗಿ ದೇವ್ರು ತಿರುಗಿ ಅವ್ನಿಗೆ ಚಾನ್ಸ್ ಕೊಡ್ತಾನೆ. ತಿರುಗಿ ಆತ ಹೋಗಿ ಹೇಳಬೇಕಾದ್ರೆ ಆ ಸೋರೆ ಗಿಡವನ್ನು ಭಯಂಕರ ಬಿಸಿಲಿರ್ತದೆ ಆ ಸಮಯದಲ್ಲಿ ನಮ್ಗೆ ಗೊತ್ತುಂಟು. ಅದನ್ನು ನಾವು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಅವನು ಸಾಯುವ ಸ್ಥಿತಿಗೆ ಬಂದನೆಂಬ ರೀತಿಯಲ್ಲಿ ನನ್ನ ಪ್ರಾಣ ತೆಗೆ ಎಂಬುದಾಗಿ ಹೇಳ್ತಿದ್ದಾನೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನು ಸಿಟ್ಟುಗೊಳ್ಳಲು ಸರಿಯೋ ಎಂಬುದಾಗಿ ಹೇಳುವಾಗ ಕೊನೆಯ ಭಾಗದಲ್ಲಿ ದೇವರು ಅಲ್ಲಿ ಕೊನೆಯದಾಗಿ 10ನೇ ವಚನ 11ನೇ ವಚನಕ್ಕೆ ಹೇಳಬೇಕಾದರೆ ದೇವರು ಹೇಳುವಂಥ ಮಾತು, ನೀನು ಈ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಅದು ಯೋನನ ಸಂಗತಿಯನ್ನು ದೇವರು ತಿಳಿಯಪಡಿಸಿ ಆತ ಮುಂದೆ ತಾನು ಹೇಳಬೇಕು ವಿಷಯ ನೋಡ್ರಿ. ಅಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಈ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. ಇದು ದೇವರ ಒಂದು ಸಂಗತಿ ಏನಂದರೆ, ದೇವರು ಯಾಕೆ ಯೋನಿಗೆ ಹೇಳಿದಂಥ ಮಾತಿನಂದರೆ, ನೀನು ಎಂಥದ್ದು ಗಟ್ಟಿಯಾಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ನೀನಂದರೆ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಹೇಳಬೇಕಾದರೆ ಆತನು ಹೋಗಲಿಲ್ಲ. ಇಡೀ ನಿನೆವೆ ಪಟ್ಟಣದವರು ಪ್ರಾಣಿಗಳಾಗಲಿ ಅರಸನಿಂದ ಎಲ್ಲರೂ ಏನಂದರೆ ಗೋಣಿತಟ್ಟು ಅಂತೇಳಿ ತೆಗೆದು ಹಾಕಿಕೊಂಡು ದೇವರ ಮುಂದೆ ತಗ್ಗಿಸಿಕೊಂಡರು. ದೇವರದನ್ನು ನೋಡಬೇಕಾದರೆ ಪಶ್ಚಾತ್ತಾಪಟ್ಟು ತಾನು ಮಾಡಬೇಕಾದ ಕೇಡನ್ನು ಮಾಡದೆ ಕನಿಕರ ಪಟ್ಟನು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಮನಮರುಗಿದನು ಎಂಬುದಾಗಿ ಅಲ್ಲಿ ಇರುವಂಥ ಸಂಗತಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು 2ನೇ ಅಧ್ಯಾಯದಲ್ಲಿ ಅದನ್ನು ನೋಡಬೇಕಾದ್ರೆ 5 ಮತ್ತು 6ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಒದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮುರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿಸಿದನು ಎಂಬುದಾಗಿ. ನೋಡಿ, ಎಂಥ ಒಂದು ದೊಡ್ಡ ಸಂಗತಿ. ನಾವು 10ನೇ ವರ್ಷಕ್ಕೆ ಬರುವಾಗ ದೇವರು ನಿನೆವೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡದರೆಂದು ತಿಳಿದು ಮನಮುರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೇ ಬಿಟ್ಟನು. ಇದು ದೇವರ ಒಂದು ವಿಶೇಷ ಕನಿಕರ ಸ್ವಭಾವ. ಯಾವಾಗ ಮನುಷ್ಯನು ತನ್ನನ್ನು ತಗ್ಗಿಸಿಕೊಳ್ಳುವಾಗ, ತನ್ನ ದುರ್ಮಾರ್ಗದಿಂದ ಬಿಟ್ಟು ಬಿಡುವಾಗ ದೇವರು ಕರುಣೆ ತೋರಿಸುವಂಥ ದೇವರು. ನಾವು 2 ಪೂರ್ವಕಾಲ ವೃತ್ತಾಂತ ನಾವು ಅದನ್ನು ಅನೇಕ ಸಾರಿ ಆಲೋಚನೆ ಮಾಡಬೇಕಾದ್ರೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ಅಲ್ಲಿ ದೇವರು ಹೇಳುವಂಥ ಸಂಗತಿಗಳು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದಲೇ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯ ಉಂಟು ಮಾಡ್ತೇನೆ. ದೇವರ ಸ್ವಭಾವ, ದೇವರ ಆಲೋಚನೆ, ದೇವರ ಕನಿಕರ ಸ್ವಭಾವ ಯಾವ ರೀತಿ ಉಂಟು ಪ್ರಿಯರೇ? ಯಾವಾಗ ಮನುಷ್ಯನು ತನ್ನ ದುರಾವಸ್ಥೆ ತಿಳಿದುಕೊಂಡು ತನ್ನನ್ನು ಸಂಪೂರ್ಣ ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದೊಡನೆ ಬರುವಾಗ ದೇವರು ಹೇಗೆ ತನ್ನ ಕರುಣೆಯನ್ನು, ಕೃಪೆಯನ್ನು ತೋರಿಸುವವನಾಗಿದ್ದಾನೆ. ದೇವರವಾಗಿ ಯೇಸು ಕ್ರಿಸ್ತ ಹೇಳಿದ ಮಾತು, ಆತ್ಮದಲ್ಲಿ ಬಡವರಾಗಿರುವ ಧನ್ಯರು, ಪರಲೋಕ ರಾಜ್ಯ ಅವರದು. ದೀನತೆಯುಳ್ಳವರಾಗಿ ಬರುವ ನೋಡ್ರಿ, ಅಲ್ಲಿ ಆ ಒಂದು ನಿನೆವೆ ಪಟ್ಟಣದ ಒಂದು ಸ್ಥಿತಿಯನ್ನು, ಎಂಥ ಒಂದು ದುರಾವಸ್ಥಿತ ಸ್ಥಿತಿಯಲ್ಲಿ ಎಲ್ಲರೂ ಏನಂತ ಹೇಳಿದ್ರೆ ತಮ್ಮನ್ನು ದೇವರ ಮುಂದೆ ತಗ್ಗಿಸ್ಕೊಂಡಂಥ ರೀತಿಯಲ್ಲಿ ದೇವರು ಮನ ಮುರುಗಿ ಮಾಡಬೇಕೆಂದ ಕೇಳನ್ನು ಮಾಡದೆ ಅವರನ್ನು ಕ್ಷಮಿಸುವಂಥ ರೀತಿ ದೇವರು ಏನಂತ ಹೇಳಿದ್ರೆ ಕನಿಕರವುಳ್ಳ ದೇವರು, ಕೃಪೆ ಕೊಡುವಂಥ ದೇವರು, ಕ್ಷಮಿಸುವಂಥ ದೇವರು.
ನಾವು ದಾವೀದನ ಜೀವಿತದಲ್ಲಿ ನೋಡಬೇಕಾದ್ರೆ ನಾನು 51ನೇ ಅಧ್ಯಾಯ ಗೊತ್ತುಂಟು ನಮಗೆ 51ನೇ ಕೀರ್ತನೆಯಲ್ಲಿ ಇರುವಂಥ ಒಂದು ಮಾತು, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನೋಡ್ರಿ, ದಾವೀದನ ದೇವರ ದೃಷ್ಟಿಯಲ್ಲಿ ಮಹಾ ಅಪರಾಧಿಯಾಗಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಎಲ್ಲ ನಂಗೆ ಗೊತ್ತುಂಟು ನಮಗೆ ಸಂಗತಿ ಏನು ಎಂಬುದಾಗಿ. ಇಂಥ ಒಂದು ಪಾಪದ ಸ್ಥಿತಿಯಿಂದ ಆತನು ಬಿಡುಗಡೆ ಹೊಂದಬೇಕಾದರೆ ದೇವರ ಸಮ್ಮುಖವನ್ನು ದೇವರ ಯಥಾರ್ಥತೆಯಿಂದ ತನ್ನ ದೇವರ ಮುಂದೆ ಅರಿಕೆ ಮಾಡಿದಂಥ ಒಂದು ಸಂಗತಿ, ತನ್ನ ಯೋಗ್ಯತೆಯನ್ನು ದೇವರ ಮುಂದೆ ಬರುವ ಯಾವ ಯೋಗ್ಯತೆ ಇಲ್ಲದಂಥ ಒಂದು ಸ್ಥಿತಿಯಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಸಂಬೋಧಿಸಿದ್ದಾನೆ. ದೇವರೇ, ಆ ವಾಕ್ಯ ನೋಡಬೇಕಾದ್ರೆ ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು. ಯಾವ ಯೋಗ್ಯತೆ ಇಲ್ಲ, ದೇವರ ಸಮ್ಮುಖ ಎಂಥ ಒಂದು ದುರಾವಸ್ಥೆಯಲ್ಲಿ ದೇವರ ದಂಡನೆಗೆ ಗುರಿಯಾಗಿರುವಂಥ ಸ್ಥಿತಿಯಲ್ಲಿ ನೋಡುವಾಗ ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ. ಕರುಣಾನಿಧಿಯ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಾವು ಎಷ್ಟರ ಮಟ್ಟಿಗೆ 51ನೇ ಕೀರ್ತನೆ ಓದಬೇಕಾದ್ರೆ ದಾವೀದನ ಹೃದಯ ಸ್ಥಿತಿ ಎಷ್ಟು ಮುರಿಗಿದವನಾಗಿ, ಮುರಿಯಲ್ಪಟ್ಟವನಾಗಿ, ದೀನತೆಯುಳ್ಳವನಾಗಿ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಪೂರ್ಣವಾಗಿ ಮುರಿಯಲ್ಪಟ್ಟವನಾಗಿ ಆ ದೇವರ ಸನ್ನಿಧಾನದಲ್ಲಿ ದೇವರ ಕರುಣೆಯನ್ನು ಆಶ್ರಯಿಸಿದ್ದಾನೆ. ಇದು ಯಾವಾಗ ನಮ್ಮ ಪಾಪದ ಭಯಂಕರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಾಗ, ದೇವರನ್ನ ಬಳಿಗೆ ಬರಬೇಕಾದರೆ ಯಾವ ಸ್ಥಿತಿಯಲ್ಲಿ ನಾನು ಬರಬೇಕು, ದೇವರ ಬಳಿಗೆ ಬರಬೇಕು ಎನ್ನುವಂಥದ್ದನ್ನು ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೆ 41ನೇ ಕೀರ್ತನೆಯಲ್ಲಿ ಆತನು ಪ್ರತ್ಯೇಕವಾಗಿ ಅದನ್ನು ನೋಡಬೇಕಾದ್ರೆ 4ನೇ ವರ್ಷದಲ್ಲಿ ಸಹ ನಾವು ಅಲ್ಲಿ ಒಂದು ಮಾತನ್ನು ನಾವು ಅಲ್ಲಿ ನೋಡ್ತೇವೆ. 4ನೇ ವರ್ಷದಲ್ಲಿ ಹೀಗೆ ಉಂಟು, ನಾನಂತೂ ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ. ಏನು ಹೇಳ್ತಿದ್ದಾನೆ? ನನ್ನನ್ನು ಕರುಣಿಸಿ ಸ್ವಸ್ಥ ಮಾಡು ಅಂದೆನು. ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪಾಪದ ಅರಿವು, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ಹೇಳಿದಂಥ ಮಾತು, ಪರಿಶುದ್ಧಾತ್ಮನ ಕಾರ್ಯ ಅಂದರೆ ನಮ್ಮಲ್ಲಿ ಪಾಪ, ನೀತಿ, ನ್ಯಾಯ ಅರಿವು ಹುಟ್ಟಿಸುವಾತನು. ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ನಾವು ಎಂಥ ದುರಾವಸ್ಥೆಯಲ್ಲಿದ್ದೇನೆ, ಪಾಪದಲ್ಲಿ ಇದ್ದು ಮುಳುಗಿ ಹೋಗಿದ್ದೇನೆ, ಯಾವಾಗ ನಮಗೆ ಅರಿವು ಉಂಟಾಗ್ತದೋ ಆ ಸಮಯದಲ್ಲಿ ದೇವರ ಮುಂದೆ ಎಷ್ಟೋ ಒಂದು ನಾವು ಕರ್ತನ ಮುಂದೆ ಬರಬೇಕಾದರೆ ಎಂಥ ಪಶ್ಚಾತ್ತಾಪದಿಂದ, ಮಾಂಸಾಂತರದಿಂದ ಬರಬೇಕಾಗಿದೆ. ದೇವರನ್ನು ಕುಯ್ಕೊಳ್ಳುವಂಥ ಸ್ಥಿತಿ ಉಂಟು ಎಂಬುದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಈ ದಾವೀದನ ಅದೇ ರೀತಿಯಲ್ಲಿ 5ನೇ ಕೀರ್ತನೆಯ 7ನೇ ವರ್ಷದಲ್ಲಿ ಸಹ ಅದನ್ನು ನೋಡಬೇಕಾದ್ರೆ, ಈ ವಾಕ್ಯ ಓದಬೇಕಾದ್ರೆ ನನಗೆ ಬಂದಂಥ ಒಂದು ಸಂಗತಿ, ದಾವೀದ ಎಂಥ ಒಂದು ಸ್ಥಿತಿಯಲ್ಲಿ ಬೇಡುತ್ತಾ ಇದ್ದಾನೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು, ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುವೆನು. ದೇವರ ಕೃಪೆಯನ್ನು ಹೊಂದಿದವನಾಗಿ, ದೇವರ ಕರುಣೆ ಹೊಂದಿದವನಾಗಿ ದೇವರೇ ನಿನ್ನ ಬಳಿಗೆ ಬರ್ತೇನೆ ಎಂಬಂಥ ಒಂದು ಸಂಗತಿ. ನಾವು ಪ್ರತ್ಯೇಕವಾಗಿ ಇಬ್ಬರು ಪ್ರಾರ್ಥನೆಗೋಸ್ಕರ ಬಂದರು ಎಂಬುದಾಗಿ ಒಬ್ಬ ಫರಿಸಾಯನು ಒಬ್ಬ ಸುಂಕದವನ ಬಗ್ಗೆ ನಾವು ನೋಡ್ತೇವೆ. ನಮ್ಗೆ ಗೊತ್ತುಂಟ ವಾಕ್ಯಗಳು ಏನು ಎಂಬುದಾಗಿ. ಆ ಫರಿಸಾಯನು ಹೇಳಿದಂಥ ರೀತಿಯಲ್ಲಿ, ಪ್ರಾರ್ಥಿಸಿದಂಥ ರೀತಿಯಲ್ಲಿ ಒಂದು ರೀತಿ ನೋಡುವಾಗ ಎಷ್ಟು ಸ್ವನೀತಿ, ಸ್ವಾರ್ಥದಿಂದ ತುಂಬಲ್ಪಟ್ಟಿತ್ತು ಎಂಬುದಾಗಿ ನೋಡ್ತೇವೆ. ಆದರೆ ಸುಂಕದವನು ಮಾಡಿದಂಥ ಪ್ರಾರ್ಥನೆ ಏನಂದರೆ, ದೇವರೇ ಪಾಪಿಯಾದ ನಾನು ಕರುಣಿಸು. ಅವನು ಪರಲೋಕದ ಕಡೆಗೆ ತನ್ನ ನೋಡೋದಕ್ಕೂ ಆತನಿಗೆ ಆಗ್ತಾ ಇಲ್ಲ. He was so much convicted of his sin. ಪಾಪದಿಂದ, ಎಂಥ ದುರಾವಸ್ಥೆಯಲ್ಲಿದ್ದೇನಲ್ಲ, ದೇವರೇ ಪಾಪಿಯಾದ ನಾನು ಕರುಣಿಸು ಎಂಬುದಾಗಿ ಪಶ್ಚಾತ್ತಾಪದಿಂದ ಅವನ ಪ್ರಾರ್ಥನೆ ಭಾಳ ಶಾರ್ಟ್ ಪ್ರೇಯರ್, ದೊಡ್ಡದಾಗಿರಲಿಲ್ಲ. ಆದರೆ ಇಟ್ ವಾಸ್ ಕನ್ವಿಕ್ಟೆಡ್. ದೇವರ ವಾಕ್ಯ ಹೇಳಿದ ಅವನು ನೀತಿವಂತನ ಎಂಬುದಾಗಿ ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದನು. ಆದರೆ ಫರಿಸಾಯನ ಅಂಥವನಾಗಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾವು ಮೀಕನ ಗ್ರಂಥದಲ್ಲಿ ಒಂದು ಮಾತು ನಾವು ನೋಡ್ತೇವೆ. ಮೀಕ 7ನೇ ಅಧ್ಯಾಯದಲ್ಲಿ ಒಂದು ಮಾತು, 28ರಲ್ಲಿ ಒಂದು ಮಾತು ಭಾಳ ಒಂದು ವಿಶೇಷವಾದ ರೀತಿಯಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 18ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನೂ ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ. ಮುಂದಿನ ವಾಕ್ಯ ಗಮನಿಸಿ, ಕರುಣೆಯೇ ಆತನಿಗೆ ಇಷ್ಟ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಒಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ. ಅಲ್ಲಿ ಅನೇಕ ವಾಕ್ಯಗಳನ್ನು ನೋಡಬೇಕಾದ್ರೆ ಪ್ರಾಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ ಅಲ್ಲಿರುವಂದರೆ, ದೇವರಿಗೆ ಬೇಕಾದ ಕರುಣೆಯೇ ಆತನಿಗೆ ಇಷ್ಟ ಎಂಬುದಾಗಿ.
ನಾವು ರೋಮಪುರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಅದು ನೋಡುವಾಗಲೂ ಅಲ್ಲಿ ಒಂದು ಮಾತು ಪೌಲನು ಬರೀಬೇಕಾದರೆ ಅಲ್ಲಿ ಒಂದು ವಿಷಯವನ್ನು ತಿಳಿಯಪಡಿಸಿದ್ದ. 2ನೇ ಅಧ್ಯಾಯ 4ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯೋ. ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೋ. ನೀನು ನಿನ್ನ ಮಂಡುತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಅಲ್ಲಿರುವಂಥ ಒಂದು ಸಂಗತಿ, ನಾ ಪ್ರತ್ಯೇಕವಾಗಿ ಆಲೋಚನೆ ಮಾಡುವ ಸಂಗತಿ 4ನೇ ವಚನ. ಆತನ ಅಪಾರವಾದ ದಯಾ ಕರುಣೆ, ಆತನ ಅಪಾರವಾದ ದಯಾ ಏನಂತ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ. ಪ್ರಶ್ನೆ ಪ್ರಿಯರೇ, ಈ ವಾಕ್ಯಗಳನ್ನು ಆಲೋಚಿಸಬೇಕಾದ್ರೆ, ದೇವರ ಕರುಣೆಯನ್ನು ಆಲೋಚಿಸಬೇಕಾದ್ರೆ ಅನೇಕ ಸಂಗತಿ ಉಂಟು. ದೇವರು ನಮ್ಮೆಲ್ಲರಿಗೂ ತನ್ನ ಕರುಣೆ ತೋರಿಸಬೇಕೆಂಬುದಾಗಿದ್ದಾನೆ. ರೋಮಪುರ ಪತ್ರಿಕೆ 11 ನೋಡಿರಿ, ದೇವರ ಸಂಗತಿ ನಾವು ಆಲೋಚನೆ ನೋಡಬೇಕಾದ್ರೆ 11ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. 11:32 ಹೀಗೆ ಉಂಟು. ಏನಂತ ಹೇಳಿದ್ರೆ 30 ಅವರು ಈಗ ಅವಿಧೇಯರಾಗಿ ಇದ್ದರೂ ಇಸ್ರಾಯೇಲರ ಬಗ್ಗೆ ಹೇಳುವಂಥ ಮಾತು, ನಿಮಗೆ ದೊರಕುವ ಕರುಣೆಯನ್ನು ಹೊಂದುವರು. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ದೇವರ ಉದ್ದೇಶ ತನ್ನ ಕರುಣೆಯನ್ನು ತೋರಿಸಬೇಕು ಎಂಬುದಾಗಿ ನಾವು ಮೊದಲನೇ ಭಾಗದಲ್ಲಿ ಆಲೋಚನೆ ಮಾಡಿಸುವ ಸಂಗತಿ. ಆದರೆ ಕರುಣಾನಿಧಿಯಾಗಿರುವಂಥ ದೇವರು ಕರುಣಿಸುವಂಥ ದೇವರು. ಯೇಸು ಕ್ರಿಸ್ತನು ಬೇಗನೆ ಬರಬಹುದು. ಈಗ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ಬರಬಹುದು ಪ್ರಿಯರೇ. ಆತನ 2ನೇ ಬರೋಣ ನಿರೀಕ್ಷಿಸ್ತಾ ಇರಬೇಕಾದ್ರೆ, ಆದರೆ 2ನೇ ಪೇತ್ರ ಪತ್ರಿಕೆ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ ತಾನು ಎಕ್ಸ್ಟೆಂಡ್ ಮಾಡ್ತಿದ್ದಾನೆ. ಇವತ್ತಲ್ಲ ನಾಳೆ ಇನ್ನೂ ಅನೇಕರು ಕರ್ತನ ಬಳಿಗೆ ಬರಬೇಕು. ಕೃಪೆಯ ಕಾಲ ಎಕ್ಸ್ಟೆಂಡ್ ಮಾಡ್ತಿದ್ದಾನೆ. ಯಾಕೆಂದರೆ ನಮ್ಮ ದೇವರು ಕರುಣೆಯುಳ್ಳ ದೇವರು. ದೇವರ ಕರುಣೆಯನ್ನು ದಯೆಯನ್ನು ಅಸಡ್ಡೆ ಮಾಡಬೇಡ, ದೇವರ ವಾಕ್ಯ ಹೇಳ್ತದೆ. 2ನೇ ವಿಷಯಕ್ಕೆ ಬರುವಾಗ ನಮ್ಮ ಮೇಲೆ ಏನಂತ ಹೇಳಿದ್ರೆ ದೇವರು ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ನಾನು ಅದನ್ನು ಮುಂದಿನ ಸಮಯದಲ್ಲಿ ನಾವು ಆಲೋಚನೆ ಮಾಡಬೇಕೆಂಬುದಾಗಿ ಇಷ್ಟಪಡ್ತೇನೆ. ಯಾಕೆಂದರೆ ಈ ಭಾಗದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಪ್ರತ್ಯೇಕವಾಗಿ ದೇವರ ಕರುಣೆ ಕೃಪೆಯನ್ನು ನಾವು ಆಲೋಚಿಸಬೇಕಾದ್ರೆ ನಾವು ಅದನ್ನು ಪ್ರತ್ಯೇಕವಾಗಿ ನಾನು 2 ಪೇತ್ರ ಪತ್ರಿಕೆಯಲ್ಲಿರುವಂಥ ಮಾತನ್ನು ಆಲೋಚನೆ ಮಾಡಬೇಕೆಂಬ ಆಲೋಚನೆ ಸಂಗತಿ ಉಂಟು. ವಾಕ್ಯ ಓದಕ್ಕೆ ಇಷ್ಟಪಡ್ತೇನೆ. ನೋಡಿರಿ, 2ನೇ ಪೇತ್ರ 3ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ: ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ಏನಂತೆ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಈ ಕೃಪೆಯ ಕಾಲ, ಗ್ರೇಸ್ ಪೀರಿಯಡ್ ಎಂಬುದಾಗಿ ನೋಡಬೇಕಾದ್ರೆ ದೇವರ ಉದ್ದೇಶ, ದೇವರ ಕರುಣೆ ಕೃಪೆ ಇದೆಲ್ಲ ಆಲೋಚನೆ ಮಾಡಬೇಕಾದ್ರೆ ಪ್ರಿಯರೇ, ಇನ್ನು ಅನೇಕರು ನಾಶ ಮಾರ್ಗದಲ್ಲಿದ್ದಾರೆ, ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರು ಈ ಲೋಕ ಬಿಡುವುದಾರೆ, ನಿತ್ಯ ನಾಶನಕ್ಕೆ ಹೋಗ್ತಾರೆ. ದೇವರ ಇಷ್ಟ ಏನಂದರೆ ಒಬ್ಬನಾದರೂ ನಾಶವಾಗಬಾರದು, ಎಲ್ಲರೂ ರಕ್ಷಿಸಲ್ಪಡಬೇಕು. ದೇವರ ಆಲೋಚನೆ. ಕರುಣಾನಿಧಿಯಾಗಿರುವ ದೇವರು ಎಷ್ಟು ಮಟ್ಟಿಗೆ ಇದನ್ನು ಆಲೋಚಿಸುವಾಗ ದೇವರ ಕೃಪೆ, ದೇವರ ಕರುಣೆ, ದೇವರೀಗಲೂ ಈ 21ನೇ ಶತಮಾನದಲ್ಲಿ ಇಡೀ ದೇವ್ರ ಲೋಕವನ್ನು ನೋಡಬೇಕಾದ್ರೆ, ಜನರ ಸ್ಥಿತಿ ನೋಡಬೇಕಾದ್ರೆ, ಇವರು ಇಂಥ ಭಯಂಕರವಾದ ಸ್ಥಿತಿಯಲ್ಲಿ ಇದ್ದಾರಲ್ಲ, ನಿತ್ಯ ನಾಶನಕ್ಕೆ ಹೋಗ್ತಾರಲ್ಲ ಎಂಬ ರೀತಿಯಲ್ಲಿ ದೇವರು ಕರುಣೆಯುಳ್ಳವನಾಗಿ ಎದುರು ನೋಡ್ತಿದ್ದಾನೆ. ಇವತ್ತಲ್ಲ ನಾಳೆ ನನ್ನ ಮಗನ ಈ ಜನರು ನನ್ನ ಕಡೆ ತಿರುಗಿಕೊಳ್ತಾರೆ, ಬಳಿಗೆ ಬರ್ತಾರೆ ಎಂಬುದಾಗಿ. ಬೇರೆ ವಾಕ್ಯಗಳನ್ನು ಕೇಳುವಾಗ ನಿನ್ನ ಜೀವಿತದಲ್ಲಿ ದೇವರ ಕರುಣೆಯನ್ನು ಅಸಡ್ಡೆ ಮಾಡಿದ್ದೀಯೋ? ದೇವರೆಷ್ಟು ದೀರ್ಘಶಾಂತಿಯುಳ್ಳವನಾಗಿ ನಿನ್ನ ಕ್ಷಮಿಸಿ ತನ್ನ ಪ್ರೀತಿಯನ್ನು, ತನ್ನ ಕರುಣೆಯನ್ನು ತೋರಿಸಿ ತನ್ನ ಬಳಿಗೆ ನಿನ್ನ ತೆಗೆದುಕೊಳ್ಳಬೇಕೆಂಬುದಾಗಿ, ಅಂದರೆ ಆ ಪರಿಪೂರ್ಣವಾದಂಥ ಪಾಪದ ಬಿಡುಗಡೆ ಹೊಂದಿದವನಾಗಿ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ದೇವರು ಎದುರು ನೋಡ್ತಿರಬೇಕಾದ್ರೆ ಆ ದೇವರ ಕರುಣೆಯ ಸ್ವಭಾವವನ್ನು, ದೇವರ ದಯೆಯನ್ನು
ದೇವರ ದೀರ್ಘಶಾಂತಿಯನ್ನು ನಿರ್ಲಕ್ಷ್ಯ ಮಾಡಿ ನಿನ್ನದೇ ಆದ ಮಾರ್ಗದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದೀಯೋ, ನೀನು ಹೃದಯವನ್ನು ಕಠಿಣ ಮಾಡಿಕೊಂಡು ದೇವರಿಗೆ ಅವಿಧೇಯಳಾಗಿ ಜೀವಿಸ್ತಿದ್ದೀಯೋ, ಕರುಣೆಯುಳ್ಳ ದೇವರು ನಿನ್ನನ್ನು ಕರುಣಿಸುವನಾಗಿ, ಕ್ಷಮಿಸುವನಾಗಿ, ಬಿಡುಗಡೆ ಕೊಟ್ಟು ತನ್ನ ಅನ್ಯೋನ್ಯತೆಗೆ, ಪರಲೋಕದ ಬಾಧ್ಯತೆಗೆ ನೀನು ಸೇರಿಸಬೇಕೆಂಬುದಾಗಿರುವಾಗ, ಈ ದಿನವೇ ಈ ಸಮಯದಲ್ಲಿ ಯಾವ ರೀತಿ ನೀನವೇ ಪಟ್ಟಣದವರು ಆ ಸುಂಕದವನ್ನು ಪ್ರಾರ್ಥಿಸಿದಾಗ, ದೇವರೇ ನಾನು ಕರುಣಿಸು, ಪಾಪಿ ಅದನ್ನು ಕರುಣಿಸು ಎಂಬುದಾಗಿ ತಗ್ಗಿಸಿಕೊಂಡವರಾಗಿ, ದೀನತೆಯುಳ್ಳವರಾಗಿ ಯೇಸುವನ್ನು ಈ ದಿನವೇ ನಿನ್ನ ಹೃದಯ ಸ್ವೀಕರಿಸುವುದಾದರೆ ನಿನ್ನ ಜೀವಿತ ದೊಡ್ಡ ಒಂದು ರೂಪಾಂತರ, ನೀನು ದೇವರ ಮಗನಾಗಿ ಮಗಳಾಗಿ ಕರ್ತನಿಗಾಗಿ ಜೀವಿಸೋದಕ್ಕೆ ಸಾಧ್ಯತೆ ಉಂಟು. ನಿನ್ನ ತೀರ್ಮಾನವೇನು? ಕರ್ತನ ಬಳಿಗೆ ನೀನು ಕರುಣೆಯನ್ನು ಆಶ್ರಯಿಸಿ ಬರುತ್ತೀಯೋ? ದೇವರು ತನ್ನ ಕರುಣೆ ನೀಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರಿಗೋ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ಒಬ್ಬರಾದರೂ ನಾಶವಾಗಬಾರ್ದಪ್ಪ, ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಳಬೇಕು. ಅದಕ್ಕಾಗಿ ದೇವರೇ ನಿನ್ನ ಮಗನನ್ನು ಕಳಿಸಿಕೊಟ್ಟೆ. ಆ ಶಿಲುಬೆಯ ವಾರ್ತೆ ಈ ದಿವಸದಲ್ಲಿ ಕರ್ತನೆ ಎಲ್ಲರನ್ನ ಕರ್ತನೆ ನಿನ್ನ ಬಳಿಗೆ ಎಳೆಯಬೇಕೆನ್ನುವಂಥ ರೀತಿ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದೀಯಪ್ಪ. ಕರುಣಿಸುವ ದೇವರು, ಕ್ಷಮಿಸುವ ದೇವರು, ಪ್ರೀತಿಸುವ ದೇವರಾಗಿದ್ದಿ. ಅನೇಕರು ಈ ದಿವಸದಲ್ಲಿ ನಾನು ಕಂಡುಕೊಳ್ಳುವಂತೆ ಅವರ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ ತಂದೆಯೇ, ಆಮೆನ್. ಪಾಡಿ
ವಂದನ